ನಿವೇಶನಗಳಿಗಾಗಿ ಸೈಟ್ಗಳನ್ನು ಖರೀದಿ ಮಾಡಿ ವರ್ಷಾನುಗಟ್ಟಲೆ ಜಾಗವನ್ನು ಬಿಟ್ಟು ಹೋಗ್ತಕ್ಕಂಥ ಮಾಲೀಕರಿಗೆ ಚಿತ್ರದುರ್ಗ ನಗರಸಭೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಹಿಂಭಾಗದಲ್ಲಿ ನಿಮಗೆ ದೃಶ್ಯಗಳನ್ನು ನೋಡ್ಬೋದು. ಸುಮಾರು ತಿಂಗಳಾನುಗಟ್ಟಲೆ ಅವರಿಗೆ ನೋಟಿಸನ್ನು ಕೊಟ್ಟು ಒಂದು ಏನಂದ್ರೆ ಮನವಿನ ಮಾಡ್ಕೊಂಡಿತ್ತು. ಯಾಕಂತಂದರೆ ವರ್ಷಾನುಗಟ್ಟಲೆ ಸೈಟನ್ನು ಖರೀದಿ ಮಾಡ್ತೀರಾ, ಆದರೆ ಯಾವುದೇ ರೀತಿ ಸ್ವಚ್ಛತೆ ಮಾಡೋದಿಲ್ಲ, ಸ್ವಚ್ಛತೆ ಮಾಡಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ಕೂಡ ಕೊಟ್ಟಿತ್ತು. ಈ ಒಂದು ಸೈಟ್ ಮಾಲೀಕರಿಗೂ ಕೂಡ ನೋಟಿಸ್ ಕೊಟ್ಟು ಒಂದೂವರೆ ತಿಂಗಳಾದರೂ ಕೂಡ ಯಾವುದೇ ರೀತಿಯ ಕ್ಲೀನ್ ಮಾಡಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಈಗ ಒಂದು ಸೂಚನಾ ಫಲಕವನ್ನು ಹಾಕಿರ್ತಕ್ಕಂಥದ್ದು. ಏನಂತಂದರೆ ಈ ಒಂದು ನಿವೇಶನವನ್ನು ನಗರಸಭೆಯಿಂದಲೇ ಸ್ವಚ್ಛ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕೂಡಲೇ ಈ ಒಂದು ಸೈಟ್ನ ಮಾಲೀಕರು ನಗರಸಭೆಗೆ ಬಂದು 10,000 ದಂಡವನ್ನು ವಿಧಿಸಬೇಕು. ಯಾವುದೇ ಕಾರಣಕ್ಕೆ ದಂಡ ವಿಧಿಸದೆ ಈ ಒಂದು ಬೋರ್ಡನ್ನು ತೆಗೆಯಕೂಡದು ಅಂತಕ್ಕಂಥ ಒಂದು ಸೂಚನಾ ಫಲಕವನ್ನು ಕೂಡ ಈಗಾಗಲೇ ನಗರಸಭೆಯಿಂದ ಹಾಕಿರ್ತಕ್ಕಂಥದ್ದು. ಏನಂತಂದರೆ ಒಂದು ಉತ್ತಮ ಉದ್ದೇಶ ಏನಂತಂದರೆ ಈ ರೀತಿ ಸೈಟ್ಗಳನ್ನು ಯಾರೋ ದೂರದೂರಲ್ಲಿರ್ತಾರೆ, ಖರೀದಿ ಮಾಡಿಬಿಟ್ಟು ವರ್ಷಾನುಗಟ್ಟಲೆ ಬಿಟ್ಟು ಹೋಗ್ತಾರೆ. ಅದರಿಂದಾಗಿ ಅಕ್ಕಪಕ್ಕದವ್ರಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು, ವಿಷಜಂತುಗಳು ಸೇರ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಅನ್ನೋ ಒಂದು ಉದ್ದೇಶದಿಂದ ನಗರಸಭೆ ಒಂದು ನೂತನ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಬಹುತೇಕ ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ಈ ರೀತಿಯ ಖಾಲಿ ಸೈಟ್ಗಳನ್ನು ತಂಪಾಡಿಗೆ ಬಿಟ್ಟು ಜಾಲಿ ಗಿಡಗಳು ಬೆಳೆದಿರ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಒಂದು ವಿಷಜಂತುಗಳು ಸೇರ್ತಕ್ಕಂಥ ಜಾಗ ಆಗಿರೋದ್ರಿಂದ ಅಂಥವನ್ನೆಲ್ಲ ಗುರುತಿಸಿ ಇಂದು ಒಂದು ಒಳ್ಳೆಯ ಕಾರ್ಯವನ್ನು ನಗರಸಭೆ ಮಾಡ್ತಾ ಇದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ನಗರಸಭೆ ಪರವಾಗಿರ್ತರಂಥ ರೇಣುಕಾ ಮೇಡಮ್ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಮೇಡಮ್, ಈ ಒಂದು ಕಾರ್ಯ ಮಾಡೋ ಉದ್ದೇಶ ಏನು ಮೇಡಮ್? ಸರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿರ್ತದೆ. ಅದಕ್ಕೆ ನಾವು ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದೀವಿ. ಆಗ ನೋಡಿದಾಗ 44,000 ಪ್ರಾಪರ್ಟಿಗಳಲ್ಲಿ ನಗರಸಭೆ ಚಿತ್ರದುರ್ಗದಲ್ಲಿ ಇನ್ನೊಂದು 10-12 ಸಾವಿರ ಪ್ರಾಪರ್ಟಿ ಖಾಲಿ ನಿವೇಶನಗಳೇ ಬರುತ್ತೆ. ಹಾಗಾಗಿ ನಾವು ಈಗಾಗಲೇ ನಿವೇಶನ ಮಾಲೀಕರಿಗೆ ನೀವು ಸ್ವಚ್ಛ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಸಲ ಹೇಳಿದ್ವಿ, ಮತ್ತು ಅವರಿಗೆ ನೋಟಿಸ್ ಸಹ ಕೊಟ್ಟಿದ್ವಿ. ಕೆಲವರಷ್ಟೇ, ಅಂದರೆ ಒಂದು 10-15% ಈಗಾಗಲೇ ಸ್ವಚ್ಛಗೊಳಿಸಿದ್ದಾರೆ. ಯಾರು ಸ್ವಚ್ಛ ಮಾಡಿಲ್ವೋ ಅದನ್ನು ಮತ್ತೆ ನಾವು ನಗರಸಭೆ ವತಿಯಿಂದ ಸ್ವಚ್ಛಗೊಳಿಸಿ ಫೈನ್ ಹಾಕುವಂತಹ ಒಂದು ನೂತನ ಪ್ರಯತ್ನವನ್ನು ಮಾಡ್ತಿದ್ದೀವಿ. ನಮ್ಮ ಉದ್ದೇಶ ಜನಕ್ಕೆ ದಂಡ ಹಾಕಬೇಕು ಅನ್ನೋದಲ್ಲ, ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಅದಕ್ಕೆ ಸಾರ್ವಜನಿಕರು ಕೈ ಜೋಡಿಸ್ಬೇಕು ಅನ್ನೋದಷ್ಟೇ ಆಗಿರ್ತದೆ. ಸುಮಾರು ಜನ ಏನಂತಂದರೆ ಎಲ್ಲೋ ಬೆಂಗಳೂರಲ್ಲಿ ಇರ್ತಾರೆ, ಸೈಟ್ ಖರೀದಿ ಮಾಡ್ತಾರೆ, 5 ವರ್ಷ 10 ವರ್ಷದ ಗಂಟೆ ಆ ಸೈಟ್ ತಿರುಗಿ ನೋಡಲ್ಲ. ಅದರಿಂದ ಆಗ್ತಕ್ಕಂಥ ಏನೋ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು ಮಾಡ್ತಾರೆ ಏನು ಮೇಡಮ್? ಖಂಡಿತ ಸರ್. ಸುತ್ತಮುತ್ತ ಮನೆಗಳಲ್ಲಿ ಈಗಾಗಲೇ ವಾಸ ಮಾಡ್ತಿರೋಂಥವ್ರಿಗೆ ಖಾಲಿ ಸೈಟ್ಗಳಲ್ಲಿ ಈ ಥರ ಗಿಡ ಬೆಳ್ಕೊಂಡಿದ್ದು, ಹಾವುಗಳು, ವಿಷಜಂತುಗಳು ಈ ಥರದ್ದೆಲ್ಲ ಸೇರಿಕೊಂಡು ಅವ್ರ ಮನೆಗಳಿಗೂ ತೊಂದರೆ ಆಗ್ತಿದೆ. ಈಗಾಗಲೇ ಸಾರ್ವಜನಿಕರಿಂದನೂ ನಮಗೆ ಕಂಪ್ಲೇಂಟ್ ಬರ್ತಾ ಇದೆ ಸರ್. ಅದಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಜನ ಸಾರ್ವಜನಿಕರು ಇದಕ್ಕೆ ಸ್ಪಂದಿಸಿದ್ದಾರೆ. ಮುಂದುವರೆದು ಬೇರೆ ಯಾರು ಸೈಟನ್ನು ಸ್ವಚ್ಛಗೊಳಿಸ್ಕೊಂಡಿಲ್ಲ ಆ ಸಾರ್ವಜನಿಕರು ಸಹ ನಿಮ್ಮ ಸೈಟನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಅಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೇನೆ ಸರ್. ಯಾರಾದರೂ ಆ ರೀತಿ ಮಾಲೀಕರಿಂದ ಅಪಸ್ವರ ಏನಾದರೂ ಕೇಳಿ ಬಂದಿದೆಯಾ ಮೇಡಮ್? ಇಲ್ಲ ಸರ್, ಮಾಲೀಕರಿಂದ ಯಾವತ್ತೂ ಅಪಸ್ವರ ಏನು ಕೇಳಿ ಬಂದಿಲ್ಲ. ಯಾರೂ ಇಲ್ಲಿ ತನಕ ನೀವು ಮಾಡಿದ್ದು ತಪ್ಪಿದೆ ಅಂತ ಯಾರೂ ಬಂದು ನಮ್ಮ ಅಧ್ಯಕ್ಷರು ಇದ್ದಾರೆ ಅವ್ರ ಗಮನಕ್ಕಾಗಲಿ ನಮ್ಮ ಗಮನಕ್ಕಾಗಲಿ ತರಲಿಲ್ಲ. ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸರ್. ಈ ಒಂದು ಕಾರ್ಯ ರಾಜ್ಯದಲ್ಲೇ ಒಂದು ನಮ್ಮ ಜಿಲ್ಲೆ ಮೊದಲು ಅಂತ ಅನ್ಸುತ್ತೆ ಮೇಡಮ್, ಯಾಕೆಂದರೆ ಸೈಟ್ಗಳನ್ನು ಕ್ಲೀನ್ ಮಾಡಿಸ್ತಾರೆ. ಹೌದು ಸರ್, ಹೌದು. ಎಲ್ಲೂ ಸಹ ಇದನ್ನು ಮಾಡಲಿಲ್ಲ, ಈ ಥರ ಮಾಡಿ ಅಂತಲೂ ಎಲ್ಲೂ ಹೇಳಲಿಲ್ಲ. ನಾವು ಏನಂತಂದರೆ ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಾವೇನೇನು ಪ್ರಯತ್ನಗಳು ಪಡಬೇಕು ಅಂತ ವಿನೂತ್ನವಾಗಿ ಯೋಚನೆ ಮಾಡಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್. ನಮ್ಮ ಜೊತೆ ನಗರಸಭೆ ಅಧ್ಯಕ್ಷರಿದ್ದಾರೆ, ಅವ್ರನ್ನೂ ಕೇಳ್ತೀನಿ. ಮೇಡಮ್, ಈಗ ಈ ರೀತಿ ಮಾಡೋದ್ರಿಂದ ಬಡಾವಣೆ ಸ್ವಚ್ಛತೆ ಆಗುತ್ತೆ, ಒಂದು ರೀತಿ ಆರೋಗ್ಯವಾಗಿ ಇರ್ಬೋದು ಅಂತ ಉದ್ದೇಶ? ಈ ರೀತಿ ಮಾಡೋದ್ರಿಂದ ನಗರದಲ್ಲಿ ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಂಗಾಗುತ್ತೆ. ಮತ್ತು ನಗರಸಭೆಯಿಂದ ಈ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಆದರೆ ಎಲ್ಲ ಮಾಡೋಕ್ಕೂ ನಮ್ಮ ಕೈಲಾಗೋದಿಲ್ಲ. ಆದರೆ ಈ ಖಾಲಿ ನಿವೇಶನಗಳು ಬಿಟ್ಟು ಅದೇ ಹೋಗ್ತಾರೆ. ಅಲ್ಲಿ ತಂದು ಕಸ ಎಲ್ಲ ಪ್ರತಿಯೊಬ್ಬರು ತುಂಬ ಇರೋದ್ರಿಂದ, ಗಿಡ ಗಂಟೆಗಳು ಇರೋದ್ರಿಂದ ಅಲ್ಲಿಗೆ ತಂದು ಕಸ ಎಲ್ಲ ತುಂಬ್ತಾರೆ ಈ ಜನಸಾಮಾನ್ಯರು. ಹಂಗಾಗಿ ಯಾವಾಗ ಸ್ವಚ್ಛತೆ ಇರುತ್ತೋ ಕಾಪಾಡ್ಕೊತೀವೋ, ಫೆನ್ಸಿಂಗ್ ಹಾಕ್ಕೊಂತೀವೋ ಆವಾಗ ಅಲ್ಲಿ ಕಸ ತುಂಬೋದಿಲ್ಲ ಯಾರು ಜನರು. ಹಂಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತಗೊಂಡು ಮತ್ತು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದಿಷ್ಟು ನಗರಸಭೆ ಪೌರಾಯುಕ್ತರು ಹಾಗೂ ನಗರಸಭೆ ಅಧ್ಯಕ್ಷರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.